ಬೈ ಜೋಪಾನ. ಮಕ್ಕಳು ಚೆನ್ನಾಗಿ ನೋಡ್ಕೊಂಡು 3 ದಿನ ಬರ್ತೀನಿ ಆಯ್ತಾ. ಆಮೇಲೆ ನೀವು ನೋಡ್ಕೊತೀರಾ? ಆಮೇಲೆ ನೋಡ್ಕೊತೀನಿ. ಈ ಸರಿ ಎಲ್ಲನೂ ಊಟ ತಲೆಯಿಂದ ಎಲ್ಲನೂ ತೆಗೆದಾಕಿ ಎಂಜಾಯ್ ಮಾಡಬೇಕು ಸ್ವಲ್ಪ. 80+ ಎಪಿಸೋಡ್ಸ್ ಇವು ಡ್ರೀಮ್ ವೆಹಿಕಲ್ ಇದು ಈ ಥರ ಇದು ಬಿಟ್ರೆ ಎಲ್ಲಿ ಸುತ್ತಾಡ್ತೀರಾ? 90 ಬೆಳಗ್ಗೆ ಫ್ಲೈಟ್ ಲ್ಯಾಂಡ್ ಆಗುತ್ತಲ್ಲ ಹಂಗೆ ಟೇಕ್ ಆಫ್ ಆಗಬೇಕು. ಹಿಂಗೆ ಬಂದು ಹಿಂಗೆ ಹಂಗೆ ಅಲ್ಲ ಡೈರೆಕ್ಟರ್ ಅಂದ್ರೆ ಈ ರೇಂಜಿಗೆ ಡೈರೆಕ್ಟ್ ಮಾಡ್ತಾರ ಅನ್ಕೊಂಡಿರ್ತೀನಿ. ತಿಕ್ಕೆಲ್ಲ ಹೊಡಿತಾ ಹುಲ್ಲು. ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ. ಇವತ್ತು ಒಂದು ಸ್ಪೆಷಲ್ ಡೇ. ಮಗಳನ್ನ ನೋಡ್ಕೊಂತೀನಿ ಅಂತ ತುಂಬಾ ದಿನದಿಂದ ಮನೇಲೆ ಕೂತು ನಾನು ಟ್ರಾವೆಲ್ ಕಂಟೆಂಟ್ಗಳಿಗೆ ಬ್ರೇಕ್ ಬಿದ್ದುಬಿಟ್ಟಿತ್ತು. ಈಗ ನನ್ನ ಶ್ರೀಮತಿ ನನ್ನ ಮನೆಗೆ ಬಂದಿದ್ರಿಂದ ನಾನೀಗ ಹೊರಗಡೆ ಹೋಗೋಂಥ ಅವಕಾಶ ಸಿಕ್ಕಿದೆ. ನಿಮ್ಗೆ ಯಾರಿಗೂ ಅನೌನ್ಸ್ ಮಾಡ್ದೇ ಡೈರೆಕ್ಟಾಗೆ ಹೊರಟು ಬಿಡೋಣ ಅಂತ ಮೊದಲನೇ ಎಪಿಸೋಡ್ನೇ ಆಗ್ತಾ ಇದ್ದೀನಿ. ವೆಲ್ಕಮ್ ಟು ಅವರ್ ಕುದುರೆಮುಖ ಕ್ಯಾಂಪಿಂಗ್ ಸೀರೀಸ್. ಈ ಸೀರೀಸ್ ಅಂತೂ ಸಿಕ್ಕಾಪಟ್ಟೆ ಎಂಟರ್ಟೈನಿಂಗ್ ಆಗಿ ಸಖತ್ತಾಗಿರುತ್ತೆ. ಎಲ್ಲರೂ ಇವಾಗ ಗುರುಗುಂಟೆ ಪಾಳ್ಯದ ಹತ್ರ ಪೀಪಲ್ ಹಾಸ್ಪಿಟಲ್ ಹತ್ರ ಹೋಗಿ ಸೇರ್ತಾ ಇದೀವಿ. ಬೆಳಗ್ಗೆ 5 ಗಂಟೆಗೆ ನನ್ನ ವೈಫ್ ಎದ್ದು ನನಗೆ ಎಲ್ಲದನ್ನು ರೆಡಿ ಮಾಡಿ ಹೋಗಿ ಬನ್ನಿ ಅಂತ ಕಳಿಸ್ಕೊಡ್ತಾ ಇದ್ದಾನೆ. ಇಷ್ಟು ದಿನ ನನ್ನ ಹೆಂಡತಿಗೆ ನಾನು ಕ್ರೆಡಿಟ್ ಕೊಡ್ತಾ ಇರಲಿಲ್ಲ. ಇವತ್ತು ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಅಂದರೆ ನನ್ನ ಹೆಂಡತಿ ನನ್ನ ಮಕ್ಕಳನ್ನ ನೋಡ್ಕೊಳ್ತಿರೋದಕ್ಕೆ ನನಗೆ ಇವತ್ತು ಹೊರಗಡೆ ಹೋಗೋಕ್ಕೆ ಸಾಧ್ಯ ಆಗ್ತಿರೋದು. ದಟ್ ಕ್ರೆಡಿಟ್ ಗೋಸ್ ಟು ಮೈ ಬ್ಯೂಟಿಫುಲ್ ವೈಫ್ ಪೂಜಾ ಕೆ ರಾಜ್. ಎಮರ್ಜೆನ್ಸಿ ಒಂಥರ ಚೆನ್ನಾಗಿದೆ ಇದು ಬ್ಯಾಕ್ ಪೇನ್ಗೆ. ಇದಕ್ಕೆ ಮೊನ್ನೆ ನಾನು ಹಾಕೊಂಡಿದ್ದೆ, ಸಾಕಾಗಿದೆ. ನಾನು ಬಂದು ಪ್ರಮೋಷನ್ ಮಾಡ್ತೀನಿ. ಇದನ್ನ ಪ್ರಮೋಷನ್ಗೆ ಅಂತ ಬಂದಿರೋದು. ವೆರಿ ಗುಡ್ ಮೆಟೀರಿಯಲ್. ಬ್ಯಾಕ್ ಪೇನ್ ಆಗಿರ್ಬೋದು ಎಲ್ಲ ಕಡಿಮೆ ಅಂದ್ರೆ ಒಂದು 18 ಥರದ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್. ಒಳಗಡೆನೂ ತಗೋಬೋದು, ಹೊರಗಡೆನೂ ಹಚ್ಕೋಬೋದು. ನಮ್ಮ ಮಂಡ್ಯದವ್ರು ಮಾಡಿರೋದು ಅದು ಹೇಳ್ತೀನಿ ಆಮೇಲೆ ಏನು ಅಂತ. ಇದು ನಾನು ಹೇಳ್ತಾರೆ ಚೆನ್ನಾಗಿರೋ ಹೊತ್ತು ನಿಮ್ಗೆ ಸಜೆಸ್ಟ್ ಮಾಡ್ತಾರೆ. ಒಂದು ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಹೊರಗಡೆ ಹೋದಾಗ ತುಂಬ ಯೂಸ್ಫುಲ್ ಆಗುತ್ತೆ. ನಿಮ್ಮ ಮಗ ಕೇಳಿದ್ರೆ ಏನು ಮಾಡಲಿ? ಅಪ್ಪಾಜಿಯಲ್ಲಿ ಮಗ ಇದ್ರಾ? ಮಲಗಿದ್ದಾನೆ. ಸರಿ ಆಯ್ತು ಬರಲಾ? ಬೈ ಜೋಪಾನ. ಮಕ್ಕಳು ಚೆನ್ನಾಗಿ ನೋಡ್ಕೊಂಡು 3 ದಿನ ಬರ್ತೀನಿ ಆಯ್ತಾ. ಆಮೇಲೆ ನೀವು ನೋಡ್ಕೊತೀರಾ? ಆಮೇಲೆ ನೋಡ್ಕೊತೀನಿ ನಾನು. ಸರಿ. ಬೇಜಾರಾಯ್ತಿದೆಯಾ? ಎಂಜಾಯ್ ಮಾಡಿ. ಇವಳು ನಾನು ಓದ್ತಿರೋದೇ ಖುಷಿ ಅನ್ನೋ ನಡಿ ಆಯ್ತು ಬಾಯ್. ಈ ಸರಿ ಎಲ್ಲನೂ ಊಟ ತಲೆಯಿಂದ ಎಲ್ಲನೂ ತೆಗೆದಾಕಿ ಎಂಜಾಯ್ ಮಾಡಬೇಕು ಸ್ವಲ್ಪ. ಜೀವನ 3 ದಿನ ಸಂಪೂರ್ಣವಾಗಿ ಅನುಭವಿಸ್ಬೇಕು. ನೋಡೋಣ. ಇದೇ ಟ್ಯಾಕ್ಸಿ. ಅಲ್ಲಿ ನೆಟ್ವರ್ಕ್ ಸಿಗಲ್ಲ. ಇಲ್ಲಿ ಹಂಗ ಪಾಪ ಫೋನ್ ಮಾಡ್ತಾ ಇದ್ರೆ ಸಿಗೋದು. ಯಾವ್ರು? ಅಲ್ಲೇ ನಾಕ್ಸಂದ್ರ ಸರ್. ಓ ಇಲ್ಲೇ ಬೆಂಗಳೂರಿನ ನೋಡಿ. ಒಂದೇ ಗುರುಗುಂಟೆ ಪಡ್ದೆ ಹತ್ರ ಅಭಿಲಾಷ್. ಇನ್ ಟೈಮ್ ಇದೇ ಫಸ್ಟ್ ನಂತರ ಮತ್ತೆ ಅಭಿಲಾಷ್ ಇನ್ನೇ ಸಮಾಚಾರ. ಹೊಟ್ಟೆ ಹಸಿದಿದ್ದಾನ. ಇದೇ ಫಸ್ಟ್ ಇನ್ ಟೈಮ್ ಈ ಥರ ಬಂದಿರೋದು ನಾನು. ನೀವು ಅಷ್ಟೇ. ಎಷ್ಟು ಹಿಂದೆ 2 ನಿಮಿಷ ಜಲ್ದಿನೇ ಬಂದಿದ್ದೀವಿ. ಖುಷಿ ಆಗೋಯ್ತು. ಓ ಅಭಿಲಾಷ್ ಏನು ಇಷ್ಟೊಂದು ಇದು ಕ್ಯಾಂಪಿಂಗಿಗೆ ಚೇರು. ಹಾಂ ಒಂದು ಸ್ವಲ್ಪ ಲೈಟು ಟಾರ್ಪಲ್ಲ. ಹಾಂ ಏನು ಥಿಂಗ್ಸ್ ಏನೂ ತಗೊಂಡಿಲ್ಲ. ಬಾಟ್ಲು ತಗೊಳೋದಲ್ವಾ? ಅಲ್ಲೇ ಈಗ ಹೆಂಗೂ ಗೌರ್ಮೆಂಟಿಂದ ಕಡಿಮೆ ಮಾಡೋರು ಎಣ್ಣೆ ರೇಟ್. ಹೌದಾ? ಬಿಯರ್ ಇವಾಗ ಎಷ್ಟು ಕಿಂಗ್ಫಿಶರ್ 110 ರೂಪಾಯಿ ಏನೋ, ಬಟ್ 120 ರೂಪಾಯಿ ತಗೊಂತಾರೆ. ಹಾಂ ಹಾಂ ಹಾಂ. ಈಗ ಅದೇ ಒಂದು ಸ್ವಲ್ಪ ದಿವಸ ಕಿಂಗ್ಫಿಶರ್ ಬಿಯರ್ ಹೊಡೆಯೋಣ. ಒಂದು ಬಿಯರ್ ಸಾಕು. ಇದು ಈ ಎಪಿಸೋಡು ಈ ಸೀಸನ್ನು ಕಂಪ್ಲೀಟಾಗಿ 80+ ಎಪಿಸೋಡ್ಸ್ ಇವು. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ. ಎಲ್ಲಿ ಎವ್ರಿಥಿಂಗ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ಈಗ. ಹಾಂ ನಾನು ಇಲ್ಲಿಂದ ಏನಾದ್ರು ತಿಂಡಿ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಣ. ಹಾಂ ತುಂಬ ದಿವಸ ಆದಮೇಲೆ ರೋಡ್ ಸೈಡ್ ಊಟ ಮಾಡ್ತಾ ಇದ್ದೀನಿ. ಬಟ್ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಅಲ್ವಾ? ಇಲ್ಲೇ ಮಾಡೋಣ ಬನ್ನಿ ಅಂತ ಮಾಡೋಣ. ಅಲ್ಲ ಬೆಂಗಳೂರು ಲೈಫ್ ಎಷ್ಟು ಫಾಸ್ಟು. ಬೆಳಗ್ಗೆ ಎಷ್ಟು ಗಂಟೆಗೆ ಬಂದು ನೋಡಿ? ಏನು 5 ಗಂಟೆಗೆ ಬಂದ್ಬಿಡ್ತೀರೇನೋ? 6 ಗಂಟೆಗೆ ಬಂದ್ಬಿಟ್ಟು ಆಗಲೇ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ಕೊಂಡು. ಫಾಸ್ಟ್ ಅಂದರೆ ಬೆಂಗಳೂರು. ನನಗೆ ಹಾಸನದಲ್ಲಿದ್ದು ಫಾಸ್ಟ್ಗೆ ಅಡ್ಜಸ್ಟ್ ಆಗೋಕ್ಕಾಗ್ತಿಲ್ಲ. ಈಗ ಅಡ್ಜಸ್ಟ್ ಆಗಬೇಕು ಅಷ್ಟೇ. ಓ ಗಿರಿಯವ್ರು ಆರಾಮ? ಯಾಕೆ ಕೈ ಕೊಡೋಣ? ಎಲ್ಲ ಹಂಗೆ ಕೊಡಿಯೋಲ್ಲ. ಇದು ನೋಡಿ ಕ್ಯಾಂಪಿಂಗ್ ಸೆಟಪ್ಪು ಈ ಸರಿ. ಗಿರಿಯವರು, ಕಲ್ಯಾಣ ಮತ್ತೆ ಇನ್ನೇನು ಸಮಾಚಾರ? ಕಲ್ಯಾಣ್ ಹಾಂ ಬನ್ನಿ ತಿಂಡಿ ಮಾಡಿ. ಸಖತ್ತಾಗಿದೆ ತಿಂಡಿ. ಹಾಂ ಏನು ನಿಮ್ಮ ಇದು ಸ್ಮೆಲ್ಗೇನೆ ಹೊಟ್ಟೆ ಹಸಿ ಶುರು ಆಗುತ್ತೆ. ಹಾಕಿ ಇನ್ನೊಂದು ವಡೆ, ಹಾಕಿ ಇನ್ನೊಂದು ವಡೆ ಚಟ್ನಿ. ಪಲಾವ್ ತಗೊಂಡೆ. ನನಗೆ ಚಿತ್ರಾನ್ನ ಏನು ಅಂತ ಲೈಕ್ ಆಗಲ್ಲ. ನಂಗೆ ಚಿತ್ರಾನ್ನ ಫೇವ್ರೇಟ್. ಹಾಂ ನಿಂಗೆ ಶುರು ಮಾಡಿ. ಅಯ್ಯೋ ಹಾಂ ಸರಿ. ಹೊಟ್ಟೆ ಬಿರಿಯಾನಿ ತಿನ್ಕೊಂಡ್ವಿ. ಲ್ಯಾಪ್ಟಾಪ್ ಎಲ್ಲ ಚಾರ್ಜ್ ಮಾಡ್ಬೋದು. ಕರೆಕ್ಟಾಗಿ ಹೇಳಿದ್ರೆ ಲ್ಯಾಪ್ಟಾಪ್ ಎತ್ಕೊಬೋತಿದ್ನಲ್ಲ ಅಭಿಲಾಷ್. ಚಾರ್ಜ್ ಮಾಡಕ್ಕೆ ಹಿಂಸೆ ಅಂತ ಬಿಟ್ಬಿಟ್ಟೆ. ಎಡಿಟರ್ ಮಾಡ್ಬೋದಾಗಿತ್ತು. ಬಂದಿದ್ದ ತಕ್ಷಣ ಏನು ಹಿಂಗೆ ವೆಲ್ಕಮ್. ಬನ್ನಿ ಅರ್ಧ ದಾರಿಲಿ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ವಿ ಒಂದು ಸ್ಟಾಪು.
ಸೀಟ್ ತಕೊಂಡು ಇಳಿಯೋದು ಇದು ಒಂದೇ ಹಿಂಸೆ. ಅದೊಂದು ಬಿಟ್ರೆ ಗಾಡಿ ಮಾತ್ರ ಸಖತ್ ಕಂಫರ್ಟ್ ಇದು. ಇಬ್ರಿಗೆ ಮಾತ್ರ 7 ಮಾಡಿಸಂತ ಗಾಡಿ. ಓ ಹೊಸ ಟೈರ್ ಹಾಕ್ಸಿದ್ರಾ ಇದಕ್ಕೆ ಹೋಗಕ್ಕೆ ಲಡಾಖಿಗೆ ಹೋಗಕ್ಕೆ? 10,000 ಬಿತ್ತ ಒಂದು ವೀಲ್ಗೆ. ಸರಿ ವೀಲ್ಗೆ ಅಂತ ಟೈರ್ಗೆ ಹೊಟ್ಟೆ ಉರಿಸ್ತಾ ಇದ್ರಲ್ಲ ಅಭಿಲಾಚು. 25ಕ್ಕೆ ಬಂದ್ಬಿಡಿ ಅಣ್ಣ, ಸುಮ್ಮನೆ ಅಲ್ಲಿಂದಾನೆ ಆಶೀರ್ವಾದ ಮಾಡಿ. ಆನ್ಲೈನ್ ಆಶೀರ್ವಾದ ಬಂದ್ಬಿಡೋಣ ಅಂತೀರಾ? ಬಂದ್ಬಿಡಿ ಸುಮ್ಮನೆ. ಆದ್ರೆ ನೀವು ಅರ್ಧ ಆಲ್ಮೋಸ್ಟ್ ನೀವು ಮುಗಿಸಿರ್ತೀರ ಆಗ. ಅಲ್ಲ ಈಗ ಬಂದ್ಬಿಡಿ ಅಂತ ಹೇಳ್ತಿರೋದು ನಾನು ನಮ್ಮ ಜೊತೆನೆ. ಅಲ್ಲಿ 25ನೇ ತಾರೀಕು ಇಂಪಾರ್ಟೆಂಟ್ ಒಂದು ಈವೆಂಟ್ ಇದೆ. ಅದು ನಾನು ಆ ಈವೆಂಟ್ ತಪ್ಪಿಸಿದ್ರೆ ನನಗೆ ತುಂಬಾ ನಷ್ಟ ಆಗ್ಬಿಡುತ್ತೆ ಜೀವನದಲ್ಲಿ. ನೋಡಿ ನನಗೆ ಕನ್ಸಾಗೋಯ್ತು ಈ ಗಾಡಿ. ಈಗ ನನಗಿರೋದು ಡ್ರೀಮ್ ವೆಹಿಕಲ್ ಈಗ ಈ ತರ ಇದು ಬಿಟ್ರೆ ಎಲ್ಲಿ ಸುತ್ತಾಡ್ತೀರಾ? ಬೆಳಗ್ಗೆನೆ 90 ಬೆಳಗ್ಗೆ ಏನು ಅಂದ್ರೆ ಕಲರ್ ಹಂಗೆ ಇರಬೇಕು. ಬಟ್ ಅದ್ರ ಕಲರ್ ಹಂಗಿರ್ಬೇಕು. ಫೀಲ್ ಜಾಸ್ತಿ ಆಗುತ್ತೆ. ಫೀಲ್ ಹಂಗಿರೋ ಆಮೇಲೆ ರಾತ್ರಿ ಆದ್ಮೇಲೆ ಅದು ಸ್ಟಾರ್ಟ್ ಮಾಡ್ಬೋದು. ಬೆಳಗ್ಗೆನೆ 90 ಎಷ್ಟೊಂದು ಅರ್ಥ ಬರುತ್ತೆ? 40 ನಿಮಿಷ ಇದೆ 90ಗೆ. 9ಗೆ 40 ನಿಮಿಷ ಇದೆ, ಅಲ್ಲಿಗೆ 90. ತುಂಬಾ ಚೆನ್ನಾಗಿದೆ. ಅಯ್ಯೋ ಮಳೆ ಶುರು ಆಯ್ತು. ಮೊದಲನೇ ಮಳೆ ನೆನೀತಾ ಇರೋದು ಈ ವರ್ಷದ್ದು. ಇದೇ ಆಡ್ಬ್ಲು ಅವ್ರದ್ದು ಬಂಕು. ಎಷ್ಟಿದೆ ಬಂಕ್ ಈ ಥರದ್ದು? 15 ಇದೆ. ಓ ಸಕಲೇಶ್ಪುರದ ಹತ್ರ ಹಾಕ್ಸಿದ್ರಾ? ಹೆಂಗಿದು ನಾರ್ಮಲಿ ಹಂಗೆ ಏನು ಡೀಸೆಲ್ ಹಾಕ್ತಾರಲ್ಲ ಹಂಗೇನಾ? ಹಾಕೋರು ಯಾರು ಇಲ್ಲ, ನಾವೇ ಹಾಕೊಂಡು ಹೋಗೋದು. ಓ ಇರ್ತಾನೆ ಒಂದೊಂದು ಬ್ರ್ಯಾಂಡ್ದು ಸಪರೇಟ್ ಟ್ಯಾಂಕ್ಸ್ ಇದೆ. ಇದ್ರಲ್ಲಿ ನಿಮ್ದು ಯಾವುದು? ನಮ್ದು ಇದೆ CKR. ಓ CKR ನಿಮ್ದು ಓನ್ ಬ್ರ್ಯಾಂಡಾ? ಓ ಮಳೆಲಿ ನೆಂದೋಯ್ತಾ ಇದ್ವಿ. ಸಕಲೇಶ್ಪುರ ಸ್ಟಾರ್ಟ್ ಆಯ್ತು ಮಳೆ. ಈಗ ನಾವು ಮಳೆಯಲ್ಲೇ ಒದ್ದಾಡೋದೇ ಹಿಂಗೆ ಅನ್ಸುತ್ತಿ ಸರಿ ಈಗ. ಓ ಮಳೆ ಮೇನ್ಲಿ ಕಾರ್. ಹಂಗಾದ್ರೆ ನಿಮ್ಮ ನಂಬರ್ ಕೊಟ್ಕೊಡೋಣ. ಕಲ್ಯಾಣ ಏನಾದ್ರು ಫ್ರಾಂಚೈಸಿ ಯಾರು ಬಿಸ್ನೆಸ್ ಮಾಡೋದು ಕೊಡ್ಬೋದಾ? ಹೇಳಿ ಮತ್ತೆ ಯಾವ್ದಾದ್ರು ನಂಬರ್ ಕೊಡ್ತೀನಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಸ್ಕ್ರೀನ್ ಮೇಲೆ ಕೊಡಲ್ಲ. ಆಮೇಲೆ ಹೇಳಿರ್ತೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ ನೋಡಿ, ಆಮೇಲೆ ಹಾಕಿರ್ತೀನಿ. ಯಾವ ಊರಿದು? ಬಂದಿದ್ದೀನಿ ಜಾಗಕ್ಕೆ ಅಭಿಲಾಷ್ ನಾನು. ಯೋಗಿ ಅವ್ರ ಜೊತೆ ಅಲ್ಲೊಂದು ಹೋಟ್ಲ್ ಕೂತ ಆ ಕಡೆ ಇದೆಯಲ್ಲ ಅದು ಚಾಮುಂಡೇಶ್ವರಿ ಅಂತ, ಆ ಹೋಟ್ಲ್ ಮೀನ್ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಹೋಗಿದ್ದು. ಯಾವಾಗ? ಈಗೊಂದು 6-7 ತಿಂಗಳ ಹಿಂದೆ. ಇದು ಯಾವ ಊರು ಅಣ್ಣ ಇದು? ಚನ್ನಪುರ. ಇದು ಮೂಡಿಗೆರೆ ಹತ್ರ ಅಲ್ವಾ? ಮೂಡಿಗೆರೆ 10 ಕಿಲೋಮೀಟರ್. ಮೂಡಿಗೆರೆಗೆ ಬಾಬಣ್ಣ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಕ್ ಬಂದಿದ್ದೆ. ರೌಡಿ ಕ್ಯಾರೆಕ್ಟರ್ ನಂದಿಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಶಾರ್ಟ್ ಮೂವಿ ಒಂದು ರೌಡಿ ಪಾತ್ರ ನಂದು ಅದರಲ್ಲಿ ಅಲ್ಲೋಗಿ ಊಟ ಮಾಡ್ಕೊಂಡು ಬಂದಿದ್ದು. ಇವತ್ತು ಬೆಳಗ್ಗೆ 6 ಗಂಟೆಗೆ ಊಟ ಮಾಡಿದ್ರಿಂದ ಹೊಟ್ಟೆಯಲ್ಲಿ ಎಲ್ಲರಿಗೂ ಗಂಟೆ ಬಾರಿಸ್ತಾ ಇದೆ. ವಿಡಿಯೋ ಮಾಡೋದನ್ನೇ ಮರ್ತುಬಿಟ್ಟೆ ಆ್ಯಕ್ಚುಲಿ. ಪರೋಟ ತಗೊಂಡು ಚಿಕನ್ ಡ್ರೈ ಪರೋಟ, ಒಂದು ಸ್ವಲ್ಪ ಬಿರಿಯಾನಿ ನೋಡ್ಕೊಳ್ಳಿ. ಇದೆ ಬಿರಿಯಾನಿ ತಟ್ಟೆ ಖಾಲಿ ಆಗಿದೆ, ಹೊಟ್ಟೆ ಒಳಗಿದೆ. ತಿನ್ಕೊಂಡು ಮತ್ತು ಹೊಡ್ತಾ ಇದ್ದೀನಿ. ನಾನು ಬೆಳಗ್ಗೆನೆ ನಿಮ್ಗೆ ಅನೌನ್ಸ್ ಮಾಡಿದ್ದೀನಿ ಈ ಎಪಿಸೋಡ್ 18+ ಆಗಿರುತ್ತೆ ಅಂತ. 18+ ಇರೋರು ಮಾತ್ರ ಇದನ್ನ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ಬೀದಿಲ್ ಬರ್ತಾ ಗಂಡು ಮಕ್ಕಳು ತವರು ಮನೆ ಬಾರ್ಗೆ ನುಗ್ಗಿ ಬಿಯರ್ ಬಾಟ್ಲನ್ನ ತಗೊಂಡು ಮಧ್ಯದಾರಿಯಲ್ಲಿ ಏರ್ಸ್ಕೊಂಡ್ ಬಂದಿದ್ರಿಂದ ಅಭಿಲಾಷ್ಗಂತೂ ನಿದ್ರೆ ಮೇಲೆ ನಿದ್ರೆ. ನಿದ್ರಾದೇವಿ ಅವ್ರನ್ನ ಆವರಿಸ್ಕೊಂಡ್ಬಿಟ್ಟಿದೆ. ಮದುವೆ ಅನ್ನೋದು ಹೆಣ್ಣಿಗಾಗ್ಲಿ ಗಂಡಿಗಾಗ್ಲಿ ಅದೊಂದು ಬಂಧನ. ಅದರಿಂದ ಹೊರಗಡೆ ಬಂದು ಕೆಲವು ದಿನಗಳ ಮಟ್ಟಿಗೆ ಮಾತ್ರ ಬ್ಯಾಚುಲರ್ ಲೈಫ್ ನ ಅನುಭವಿಸಕ್ಕೆ ಕೆಲವಷ್ಟು ಜನಗಳಿಗೆ ಒಂದು ಅವಕಾಶ ಸಿಗುತ್ತೆ. ಅದರಲ್ಲಿ ನಾವು ಒಬ್ರು. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಾವು ಚಿಕ್ಕಮಗಳೂರು ತಲುಪ್ಬಿಡ್ತೀವಿ. ನಾನು ಅನ್ಕೊಂಡಿದ್ದೆ ಇದು ಬೇಸಿಗೆ ಕಾಲ, ಸಿಕ್ಕಾಪಟ್ಟೆ ಬಿಸಿಲು ಇರುತ್ತೆ ಅಂತ. ಇಲ್ಲಿ ಬರ್ತಾ ಹೋಗ್ತಾ ಇದ್ರೆ ವೆದರ್ ಸಿಕ್ಕಾಪಟ್ಟೆ ಚಿಲ್ ಅಂಡ್ ಕೋಲ್ಡ್ ಆಗ್ತಾ ಇದೆ. ನಮ್ ಜರ್ನಿಲಿ ಇವತ್ತು ಡ್ಯೂಕ್ ಗಿರಿ ನಮ್ಗೆ ಮಾರ್ಗದರ್ಶಕ. 25 ವರ್ಷದಿಂದ ಭಾರತದ ಮೂಲೆ ಸುಟ್ಕೊಂಡ್ ಬಂದಿರೋ ಗಿರಿ ಮೆಮೊರಿ ಪವರ್ ನ ಮೆಚ್ಕೊಳ್ಳೇಬೇಕು. ನಮ್ಮ ಕರ್ನಾಟಕದಲ್ಲಿ ಯಾವ ಮೂಲೆಯಲ್ಲಿ ಯಾವ ಸಂದಿಗೊಂದಿ ಮೂಲೆಗಳಿದಾವೆ, ಎಲ್ಲಿ ನುಸ್ತಿ ಹೆಂಗ್ ಬರ್ಬೋದು ಅನ್ನೋದು. ಹಂಗಾಗಿ ಇವತ್ತು ಯುಗ ಪುರುಷ ಶೂಟಿಂಗ್ ನಡೆದಿರೋ ಜಾಗಕ್ಕೆ ನಮ್ಮನ್ನು ಕರ್ಕೊಂಡ್ ಬಂದಿದ್ದೀನಿ ಅಂತ ತೋರಿಸಿದ್ರು. ನಾನೆಲ್ಲ ಬೋರಿ ಬಿಡ್ತಾವ್ರೆ ಅಂತ ಅನ್ಕೊಂಡ್ರೆ ನಿಜವಾಗ್ಲೂ ಈ ಪಾರ್ಟಿ ಕರ್ಕೊಂಡೋಗಿ ಜಾಗಗಳೆಲ್ಲ ನಿಜ. ಯುಗ ಪುರುಷದಲ್ಲಿ ಶೂಟಿಂಗ್ ಸ್ಪಾಟ್ಗೆ ಹೋಗೋಣ ಬಂದ್ವಿ ಹಂಗೆ ಹಿಂಗೆ ಅಂದ್ರು. ನೋಡಿದ್ರೆ ಆಕ್ಚುಲಿ ಎಕ್ಸಾಕ್ಟ್ಲಿ ನಿಜ. ಅಯ್ಯಪ್ಪ ಕೇಳಿ ಪ್ರೇಮಿಗಳೇ, ಈ ಒಂದು ಬರುತ್ತೆ ಇದೊಂದು ಸ್ಪಾಟ್ ಟೀ ಎಸ್ಟೇಟ್ ಇಲ್ಲೇ. ಒಬ್ಬಳು ಸುಂದರಿ ಪ್ರೀತಿ ಕೊಂದ ಕೊಲೆಗಾತಿ ಕತೆಗೆ ಸ್ಫೂರ್ತಿ ತಿರುವಿನಲ್ಲಿ ನನ್ನ ಕೊಂದಳು. ಕಟ್ಟಿಂಗ್ ಅಲ್ಲಿ ಸರಿಯಾದ ಲೊಕೇಶನ್ಗೆ ಬಂದು ನಾನು ಗಿರಿ ಸುಮ್ನೆ ಹೇಳ್ತಾವ್ರೆ ಏನೋ ಅಂತ ಅನ್ಕೊಂಡೆ. ಅದ್ ನೋಡಿದ್ರೆ ನಿಜವಾಗ್ಲೂ ಇಲ್ಲ ನೋಡ್ರಿ, ನಾವ್ ಯಾವತ್ತು ಸುಮ್ನೆ ಹೇಳೋದಿಲ್ಲ. ಇಲ್ಲಿ ಬಂತ ಟೀ. ಟರ್ನಿಂಗ್. ಇದೇ ಟರ್ನಿಂಗ್ ಇದೆ. ಇದೇ ಟರ್ನಿಂಗ್. ಇಲ್ಲೇ ರವಿಚಂದ್ರನ್ ಹೋಗಿರೋದು, ಇಲ್ಲೇ ಇವರು. ಹಿಂಗ್ ಬಂದು ಹಿಂಗ್ ಹೋಗಿರೋದಾ? ಈ ಕಡೆಗೆ ಹೋಗಿರೋದು.
ಇದೊಂದು ಯಾವ್ದು ಇದು ತೋರಿಸ್ತೈತಲ್ಲ ನೋಡೋಣ ಮೇಗೂರ್ ಅಂತ ಒಂದಿದೆ. ಹಾಂ ನಡಿ ಏನಿದೆ 4 ದಿವಸ ಬರೀ ಸಿಗ್ತದೆ. ಓ ಒಂಥರ ಎಕ್ಸ್ಪೀರಿಯನ್ಸ್ ಇರೋದಲ್ವ. ಆಫ್ ರೋಡ್ ಬೆಸ್ಟ್ ಆಫ್ ರೋಡ್ ಗಾಡಿ. ಕ್ಯಾಮ್ರಾದಲ್ಲಿ ಏನೋ ಕಾಣಿಸ್ತಾನೆ ಇಲ್ಲ. ಹೆಂಗಿದೆ ನೋಡಿ ಇಲ್ಲಿ ರಾಣಿಜೇರಿ ಆ ಕಡೆ, ಅದು ರಾಣಿಜೇರಿ ಬಿಟ್ಟು ಆ ಕಡೆ. ಮೋಡ ಹಂಗೆ ಐಸ್ ಕ್ಯಾಂಡಿ, ಐಸ್ ಕ್ರೀಮು, ಇದು ಕೋನ್ ಅಂತ ಬೆಟ್ಟ ಎಲ್ಲ ಕೋನು. ವಾ ಸಕ್ಕತ್ತಾಗಿದೆ ಇಲ್ಲಿ. ಪುನೀತ್ ರಾಜ್ಕುಮಾರ್ ನಾಟಕ ಬರ್ತಾರೆ. ಈ ಬೆಟ್ಟಕ್ಕೆಲ್ಲ ಯಾರಾನ ಒಂದ್ ಕಡ್ಡಿ ಚುಚ್ಕೊಂಡ್ಬಿಟ್ರೆ ಚಿಪ್ ನೋಡ್ಬಿಡ್ತೀನಿ. ಸಕ್ಕತ್ತಾಗಿದೆ. ಈ ಕಡೆ ತೋರ್ಸೋಣ ಅಂದ್ರೆ ಈ ಕಡೆ ಏನೂ ಇಲ್ಲ. ಏನು ಇಲ್ಲ ಈ ಕಡೆ ತೋರ್ಸ ಇಲ್ಲ. ಐತಲ್ಲ ಇಲ್ಲೂ ಏನ್ ಎಲ್ಲ ಐಫೋನ್ ಅಲ್ಲ, ಎಲ್ಲ ಶೇರ್ ಮಾಡ್ಕೊಬೋದು ಬಿಡಿ. ಟೀ ಎಸ್ಟೇಟಿಗೆ ಬಂದೇ ಇರಲಿಲ್ಲ ನಾನು. ಹೌದಾ? ಬಂದೇ ಇರಲಿಲ್ಲ. ಊಟಿಗೆ ಹೋಗಿದ್ದೆ, ನಿಲ್ಲಿಸ್ಲಿಲ್ಲ. ನಿಮ್ ಹೊಸೂರು ಸೊಳ್ಳೆ ಸಿಕ್ತಾ ಹೇಳಿ. ತಮಿಳ್ನಾಡಿಂದ ಸೊಳ್ಳೆ ಹಾಕೊಂಬಂದವ್ರೆ. ಕೇಳಿಸ್ಬಿಡ್ತೀನಿ ಸರಿ. ಆದ್ರೂ ತಾನೇ ಈ ರೋಡಲ್ಲಿ 6 ಅಡಿ ರೋಡು. ಲಾರಿ ಗೀರಿ ಬಂದ್ರೆ ಮುಗ್ದೇ ಹೋಯ್ತು. ಇಲ್ಲಿ ಲಾರಿ ಬರೋದೇ ಇಲ್ವೇನ? ಬರ್ತವೆ. ಹಾ ಬಂದ್ರೆ ಈ ಕಡೆಯಿಂದ ಇನ್ನೇನು ಬರಂಗೇ ಇಲ್ಲ ಬೇರೆ ವೆಹಿಕಲ್. ನೀವು ಹೆಂಗ್ ಕಾಣಿಸ್ತೈತಿದು. ಓ ಮೈ ಗಾಡ್ ಜಿಲಾ. ಈ ಕಿಟಕಿ ಹೊಡ್ಬಿಡಿ ಆಮೇಲೆ ಹಾಕ್ಸ್ಕೊಂಡು. ಅಯ್ಯೋ ನಾನು ಊಟಿನೇ ಸಕ್ಕತ್ತಾಗಿದೆ ಅನ್ಕೊಂಡಿದ್ದೀನಿ. ಎಲ್ಲರೂ ಟೀ ಫ್ಯಾಕ್ಟ್ರಿ. ನಾನಂತ ಆ ಜಾಗದಿಂದ ಹೊರಟಿದ ತಕ್ಷಣ ಸ್ವರ್ಗ. ನಾನು ಊಟಿ ಸಖತ್ತಾಗಿರುತ್ತೆ ಅನ್ಕೊಂಡೆ. ಊಟಿ ಅಲ್ಲ ಸಖತ್ತಾಗಿರೋದು ನಮ್ಮ ಕರ್ನಾಟಕ ನೋಡ್ಬೇಕು ನೀವು ಇನ್ನು. ಅಯ್ಯೋ ಊಟಿ. ಓ ಮೈ ಗಾಡ್ ಬಂದಿದ ತಕ್ಷಣ ಏನು ಹಿಂಗೆ ವೆಲ್ಕಮ್ ಮಾಡ್ತೀಯ ನೀನು? ಅಯ್ಯೋ 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 ನೀನು ಅವಳ ನೋಡಕ್ಕೆ ಬಿಡ್ತಾ ಇಲ್ಲ ನೀನು. ಅವನು ಅಯ್ಯೋ ಅವಳು ಇಲ್ಲಿ ನೋಡಿ ಇಲ್ಲಿ ಲೊಕೇಶನ್. ರೋಡಲ್ಲಿ ಬರುವಾಗ ಇನ್ನೂ ಮೋಡ ಎಲ್ಲ ಇಲ್ಲೆಲ್ಲೇ ಓಡಾಡ್ತಿದ್ದ. ಅದು ಇನ್ನೂ ಚೆನ್ನಾಗಿತ್ತು ನೋಡಿ. ಜನ ಅಲ್ಲಿ ಹೆಂಗೆ ಟೀಗೆ ಸೊಪ್ಪು ಕೀಳ್ತಾವ್ರೆ. ಹೆಂಗಿದೆ ಸಕ್ಕತ್ತಾಗಿದೆ. ಇದ್ರ ಮುಂದೆ ಊಟಿ ಏನಿಲ್ಲ ಬಿಡಿ. ಇದರಲ್ಲಿ ಕಮರ್ಷಿಯಲ್ ಆಗ್ಬಿಡ್ತದು. ಇದ್ರ ಮುಂದೆ ಊಟಿ ಏನೇನೂ ಇಲ್ಲ. ಒಟ್ಟಾರೆ ಈ ಜಾಗದಲ್ಲಿ ಇವತ್ತು ಕ್ಯಾಂಪ್ ಹಾಕೋದು. ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನಿನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ. ಹಿಂಗೆ ಫ್ಲೈಟ್ ಲ್ಯಾಂಡ್ ಆಗುತ್ತಲ್ಲ ಹಂಗೆ ಟೇಕ್ ಆಫ್ ಆಗಬೇಕು. ಹಿಂಗೆ ಬಂದು ಹಿಂಗೆ ಹೋಗಿ ಹಂಗೆ. ನೀವು ಮುಂದೆ ಇರ್ತೀರಾ? ನಾ ಹಿಂದೆ ಇರ್ತೀನಿ. ರೆಡಿನಾ? ಆಕ್ಷನ್ ರೋಲಿಂಗ್ ಆಕ್ಷನ್. ಅಲ್ಲ ಡೈರೆಕ್ಟರ್ ಅಂದ್ರೆ ಈ ರೇಂಜಿಗೆ ಡೈರೆಕ್ಟ್ ಮಾಡ್ತಾರ ಅನ್ಕೊಂಡ್ರಿ. ನೀವೇನ್ ಮಾಡ್ತೀರಿ ಗೊತ್ತಾ? ನೀವು ಹೋಗೋದೊಂದು ಮಾಡಿ, ಹಿಂದೆ ಒಂದ್ ಸೌಂಡ್ ಹಾಕ್ಬೇಕು ಅಂತ BTS ಬಂತು. ಈ ವ್ಯೂ ಸಖತ್ತಾಗಿದೆಯಲ್ಲ ಅಭಿಲಾಷ್. ಇಲ್ಲಿ ಮೂಗೆಲ್ಲ ಕಟ್ಕೊಂತಿದೀವಿ ನನ್ಗಾಗ್ಲೇ. ಮರ್ತು ಬಂದ್ಬಿಟ್ಟೆ ಕ್ಯಾಪ್ ಗಿಪ್ ತಗೊಂಡ್ಬರೋದ. ವಾವ್ ನೋಡಿ ಹೆಂಗಿದೆ. ಆಧರಿಸಿ ಹೋಗದಾ? ಹ್ಞೂ ಬನ್ನಿ ಆರಾಮಾಗಿ ನಡ್ಕೊಂಡು ಹೋಗೋಣ. ಇನ್ನೇನು ಗಾಡಿ ಕೂತು ಅದು ಸೀಟ್ ತಗೋ. ವರ್ಕೌಟ್ ಆಗಿ. ಹ್ಞೂ ಲೊಕೇಶನ್ ಹುಡ್ಕೊಂಡ್ ಬಂದವ್ರಲ್ಲ ರವಿಚಂದ್ರನೆಲ್ಲ ಇಲ್ಲ ಅವಾಗ ಇದು ಮಾಡಿ. ನಾವೆಲ್ಲ ಇವಾಗ ಅವರೆಲ್ಲ ಆಗಿನ ಕಾಲದಲ್ಲಿ ನಾವೆಲ್ಲ ಮಾಡ್ಬಿಟ್ಟಿದ್ದಾರೆ. ಅವ್ರು ನೋಡಿ ಇದು ಹೆಂಗಿವೆ ಇದು. ಮೈ ಅದ್ರ ರೆಕ್ಕೆ ಎಲ್ಲ ನೋಡಿ ಹೆಂಗಿದೆ ಅದ್ರ ಮೀಸೆ ನೋಡಿ. ಅವಾಗಿನ ಕಾಲದಲ್ಲೇ ಮಾಡೋದಕ್ಕೆಲ್ಲ ಈ ತರ ಜಾಗ ಹುಡುಕ್ತಾರೆ ಅಂದ್ರೆ ಮತ್ತೆ ಅವಾಗ ಯಾವ ಗೂಗಲ್ ಮ್ಯಾಪ್ ಇಲ್ಲ. ಹೌದು ಏನಿಲ್ಲ. ಜನ ಹೇಳ್ತಾ ಇದ್ರು ಇಂಥ ಜಾಗದಲ್ಲಿ ಒಂದು ಇದೆ ಬನ್ನಿ ಮಾಡಿ ಅಂತ. ನಿಂತ್ಕೊಳ್ಳೋದು ಅಂತನಾ? ಹಿಂಗೆ ನಿಂತ್ಕೊಳ್ಳೋದ? ಒಂಚೂರು ಲೆಫ್ಟ್ ಹೋಗಿ ಎಲ್ಲ ಹೊಡಿತಾ ಇದ್ದೀನಿ. ಚಿಂದಿ ಹೋಮ್ ಸ್ಟೇ ಇದೆ ಇಲ್ಲಿ. ಹೋಮ್ ಸ್ಟೇ ಅವ್ರು ಇವ್ರೇನಾ? ಅಯ್ಯೋ ತಡೀರಿ ಇಳ್ಕೊಳ್ಳೋಣ.
ಇಳ್ಕೊಳ್ಳೋ ತಿಕ್ಕೆಲ್ಲ ಹೊಡಿತಾ ಹುಲ್ಲು ನೋಡ್ರಿ ಕಲ್ಯಾಣ್. ಇದು ಇಷ್ಟಲ್ಲಿ ಕುಯ್ಯುತ್ತೆ. ಓ ಇದು ಅಲ್ಲಿ ಕುಯ್ಯುತ್ತೆ ಅಂತ ಈ ಕಡೆ ಬಂದ್ರೆ ಇಲ್ಲೂ ಕುಯ್ತೈತೆ ಕಬ್ಬು. ಮನದಾಳದ ಉಲ್ಲಾಸನಿ ಅಭಿಲಾಷ್ ಆ ಕಡೆ ಬನ್ನಿ. ಅಯ್ಯೋ ಇಲ್ಲಿಲ್ಲೇ ಉಲ್ಲದು. ಓ ಬಂದು ವಂಶೆ ಒಳ್ಳೆ ಲೊಕೇಶನ್ ಬಿಡಿ, ಸರಿಯಾದ ಲೊಕೇಶನ್ಗೆ ಬಂದು ಸಕ್ಕತ್ತಾಗಿತ್ತು. ಇಲ್ಲಿ ನೋಡಿಲಿ ಮತ್ತೆ ಚಿಂದಿ ಎಕ್ಸ್ಪೀರಿಯನ್ಸು ನೋಡಿಲಿ. ವೆಲ್ಕಮ್ ಮಾಡೋದು ಹೆಂಗೆ ಬಂದಿದ್ದ ಜಾಗದಲ್ಲೆಲ್ಲ ವೆಲ್ಕಮ್ ಮಾಡ್ತವ್ರೆ. ಕಾಡ ಅಲ್ಲ ಕೆಂಚ. ಅಯ್ಯೋ ಏನು ಬಂದಾಗ ಯಾರು ಇಷ್ಟ ಕೊಡ್ತೀನಿ ನೀನು ಮುಷ್ಣಿ. ಲೊಕೇಶನು ಊಟಿ ಅಂತಿದ್ದು ನಾವು. ನಮ್ಮ ಜನ ನಾನು ಇದಕ್ಕೆ ಹೋಗಿದ್ದಾಗ ಊಟಿಗೆ ಎಷ್ಟು ಜನ ರೆಸ್ಪಾಂಡ್ ಮಾಡಿದ್ರು. ಈ ಜಾಗ ನೋಡ್ಬಿಟ್ರೆ ಏನಂತಾರೋ ಅಲ್ವಾ, ಇಷ್ಟು ಇಳಿತೈತೆ ಹಂಗೆ. ಅದೆಲ್ಲ ಬೆಟ್ಟ, ಆ್ಯಕ್ಚುಲಿ ಬೆಟ್ಟ ಅರ್ಧ ಕವರ್ ಆಗಿರೋದು ಮಿಸ್ಟಿಂದ. ಇದು ಮೋಡ ಅಭಿಲಾಷ್, ಮಿಸ್ಟು ಅಲ್ಲ ಅದು. ಮಿಸ್ಟ. ಆರಾಮು ನೀವು ಆರಾಮ? ಹಾಂ ಒಳ್ಳೆ ಜಾಗದಲ್ಲಿ ಮಾಡಿದ್ದೀರಾ ಸ್ಟೇ. ಸಕ್ಕತ್ತಾಗಿದೆ. ಸ್ವರ್ಗದಲ್ಲೇ ಇದ್ದಾರೆ. ನಾವು ಹುಡ್ಕ ಬರ್ಬೇಕಿಲ್ಲ. ಇದೊಂದು ಮನೆ ಮಾಡಿದ್ರೆ ಅಲ್ವಾ, ಅವ್ರಿಗೆ ದಿನ ಇದ್ ನೋಡಿ ಅವ್ರಿಗೆ ಬೇಜಾರಾಗತ್ತವೆ. ದೇವ್ರ ಸೃಷ್ಟಿನೇ ಅದು ಬ್ರೋ. ದೇವ್ರು ನಿಮ್ನ ಹುಟ್ಟಿರೋದೇ ನೀವು ಇನ್ನೊಬ್ರು ಹುಟ್ಟಿಸಿ ಅಂತ ಅದು ನಾವು ಕಮಿಟ್ಮೆಂಟ್ ನಾವು ಇದು ಮಾಡ್ಕೊಂಡು ನಾವು ದೇವ್ರ ಸೃಷ್ಟಿನೇ ಹಂಗೆ. ಇವಾಗ ನೋಡಿ ಒಂದು ಮರ ಇನ್ನೊಂದು ಮರ ಹೊಡ್ಸುತ್ತೆ. ಎಷ್ಟು ಪಿಲ್ಲರ್ ಹಾಕೊಂಡು 1 BHK ಕಟ್ಟಿದ್ರೆ 4 ಪಿಲ್ಲರ್ 4 ಮಕ್ಕಳು ಅಂತ ಹಂಗೆ. ಎಷ್ಟು ಅಂತಸ್ ಮನೆ ಕಟ್ಟಿದ್ರೆ ಅಷ್ಟು ಪಿಲ್ಲರ್ಗೆ ಒಂದು ಇದು ಲೆಕ್ಕ. ಒಳ್ಳೆ ಡೈನಿಂಗ್ ಹಾಲ್ ಗಿಲಿಂಗ್ ಎಲ್ಲ ಚೆನ್ನಾಗಿ ಒಳ್ಳೆ ಪ್ಯಾಕೇಜ್ ಮಾಡ್ಬಿಟ್ಟು ಮಾಡ್ಬೋದು. ಹೌದಾ, ಪ್ಯಾಕೇಜ್ ಮಾಡ್ತೀರಾ? ಹಂಗಾರೆ ನೋಡಿ, ಹಂಗೆ ಸ್ಕ್ರೀನ್ ಮೇಲೆ ಕಾಣ್ತಿರುತ್ತೆ ಜಟಾಯರು ಇದ್ರದ್ದು ನಂಬರ್, ಅವ್ರು ಕಾಂಟ್ಯಾಕ್ಟ್ ಮಾಡಿ. ಯಾವುದು ನೋಡ್ದಲೆ ಹೋಗಲ್ಲ, ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಆಮೇಲೆ ಕರ್ಕೊಂಡು ಹೋಗೋದು ಜನ. ಓಕೆ, ನೀವೇನಾದ್ರು ಈ ಜಾಗಕ್ಕೆ ಬರಬೇಕು ಅಂತಂದ್ರೆ ಜಟಾಯದವ್ರದ್ದು ಮೇಲ್ಗಡೆ ನಂಬರ್ ಹಾಕಿರ್ತೀನಿ, ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಇವ್ರದ್ದು ಟೀಮ್. ಕಿಚನ್ ಆಯ್ತು. ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಒಂದು ತಮ್ಮನೇಲಿ ತಕೊಂಡ್ಬಿಟ್ಟು ಈ ಎಪಿಸೋಡ್ಗೆ ಇದೇ ಜಾಗದಲ್ಲಿ ಈ ಎಪಿಸೋಡ್ ಮುಗಿಸ್ತೀವಿ. ಮತ್ತೆ ಏನಾದ್ರು ಕ್ಯಾಂಪಿಂಗ್ ಎಲ್ಲ ಆಗ್ತೀವಿ ಏನು ಎತ್ತ ಅಂತ ನೆಕ್ಸ್ಟ್ ಎಪಿಸೋಡ್.